ನಮಸ್ಕಾರ ನಮ್ಮೆಲ್ಲ ರೈತ ಬಂಧುರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂಧುರಿಗೆ ಇವತ್ತಿನ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ನಾವೊಂದು ಇಲ್ಲಿ ಬೆಳೆಯನ್ನ ತೋರ್ಸಾಕತ್ತೀವಿ ಅಂದ್ರೆ ಗೋಧಿ ಹುಲ್ಲಿನ ಟೈಪ್ನೊಳಗೆ ಐತ್ರಿ ಇದೆ. ಇದೊಂದು ಬೆಳೆ ತೋರ್ಸಾಕತ್ತೀನಿ ಅಂದ್ರೆ ಇದು ಬೆಳೆ ಎದ್ರದ್ದು ಏನಂತಂದ್ರೆ ನೀವೊಂದು ಸ್ವಲ್ಪ ನನಗೆ ಐಡಿಯಾ ಹೇಳಿದ್ರಿ ಅಂತಂದ್ರೆ ನಾಳೆಗೆ ನಾ ಇದನ್ನ ಹಾರ್ವೆಸ್ಟ್ ಮಾಡಾಕ ಹೊಂಟೇನ್ರಿ. ಅಂದ್ರೆ ಈ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ನಾ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಇದು ಏನು ಎದಕ್ಕೋಸ್ಕರ ಯೂಸ್ ಆಗುತ್ತೆ ಏನಂತಂದು ನಿಮಗೇನಾದ್ರೂ ಗೊತ್ತಿತ್ತಂದ್ರೆ ತಿಳಿಸ್ಬೋದು. ನೋಡ್ರಿ ಯಾವ ರೀತಿ ಒಳಗೆ ಐತೆ ಅನ್ನೋದು. ಹೌದಾ, ನಾ ಮುಂದ್ಲಿದ್ದ ನಿಮಗೆ ತೋರ್ಸಾಕತ್ತೀನಿ. ದೂರ್ಲಿದ್ದ ನಿಮಗೆ ತೋರ್ಸಿದ್ನಿ ಅಂದ್ರೆ ಇದು ಗೋಧಿ ಬೆಳೆ ಟೈಪ್ ಕಾಣಾಕತೈತಿ. ಇಲ್ಲೆಲ್ಲ ಹೌದಾ ನೋಡ್ಬೋದು ಯಾವ ರೀತಿ ಒಳಗೆ ದೂರ್ಲಿದ್ದ ತೋರಿಸಿದ್ರೆ ಗೋಧಿ ಹುಲ್ಲಿನ ಟೈಪ್ ಕಾಣುತ್ತೆ. ಇವತ್ತು 23/2/2026 ಅಂದ್ರೆ ನೋಡ್ರಿ ಮಳಿ ಬರುವಂತ ಸಂಭವ ಕೂಡ ಐತಿ. ಮೇಲೆ ಗುಡುಗುಡು ಮುತ್ಯ ಗುಡುಗುಡು ಅಂತ ಅನ್ನಕತ್ತಾನ. ಆದ್ರೂ ಏನು ನೋಡ್ಬೇಕ್ರಿಪ್ಪ, ಒಟ್ಟು ಗುಡುಗುಡು ಮುತ್ಯ ಅಂತರೂ ಕಾಡುದ ಮಾಡ್ತಾನ. ಆದ್ರೆ ಯಾವಾಗ ಏನ್ ಮಾಡ್ತಾನ ಅಂತಂದು ಹೇಳಕ್ ಬರಂಗಿಲ್ಲ. ಒಟ್ಟು ಮಾತ್ರ ಗದ್ದಲಕ್ಕೆ ಹಾಕೋದ ಕೆಲಸ ಮಾಡ್ತಾನ. ಅಂದ್ರೆ ರೈತರನ್ನ ನೆಮ್ಮದಿಯಿಂದ ಇರಕ್ ಒಟ್ಟು ಕೊಡಂಗಿಲ್ಲ. ಯಾಕಂದ್ರೆ ಬರುವಂತ ಸಮಯದೊಳಗೆ ಬರಂಗಿಲ್ಲ. ಬರ್ಲಾರದ ಸಮಯದೊಳಗೆ ರೈತರನ್ನ ಒಟ್ಟು ಕಾಡ್ಕೊಂತ ಇದನ್ನ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಆದ್ರೂ ಕೂಡ ಇರುವಲ್ದಕ್ಕ ನಾವು, ಯಾಕಂದ್ರೆ ಮಳಿ ಇಲ್ಲಾರ್ದ ನಾವು ಕೂಡ ಏನ್ ಮಾಡಕ್ಕಾಗಿಲ್ಲ. ಪ್ರಕೃತಿ ಆಟ, ಅದ್ರ ಕೂಡ ನಾವು ಕೂಡ ಅನುಸರಿಸ್ಕೊಂಡು ಹೋಗಬೇಕಾಗತ್ತ. ಇದು ಎದ್ರ ಬಗ್ಗೆ ಐತಿ, ಯಾವ ಬೆಳೆ ಅನ್ನೋದು ಕೂಡ ನೀವು ಒಂದ್ ಸ್ವಲ್ಪ ನಮಗೆ ಕಮೆಂಟ್ಮೆಂಟ್ ಮಾಡಿ ತಿಳಿಸಿದ್ರಂತಂದ್ರೆ, ನಿಮಗೆ ಗೊತ್ತಿಲ್ಲ ಅಂದ್ರೆ ನಾಳೆಗೆ ಒಂದು ವಿಡಿಯೋನ ಇದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ನಾಳೆಗೆ ನೀವು ತಿಳ್ಕೊಬೋದು ಯಾವ ರೀತಿ ಒಳಗೆ ಗೊನೆ ಆಗಿದೆ ಅಂತಂದು ನೀವೆಲ್ಲ ನೋಡ್ಬೋದು. ನಾಳೆಗೆ ಇದ್ರ ಹೆಚ್ಚಿನ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೀನಿ. ಈ ವಿಡಿಯೋನ ಮಾಡಿಬಿಟ್ಟು ಗದಗ ಕಡೆಗೆ ಸ್ವಲ್ಪ ಕೆಲಸ ಇದ್ರಿ, ಕೆಲ್ಸಕ್ಕೆ ಅಂತಂದು ಹೊಂಟಿದ್ವಿ. ಹಂಗೆ ಹೋಗೋದಾರ್ಯಾಗ ಹುಲ್ಕೋಟೆ ಎದ್ರು ಕೂಡ ನೋಡಿದ್ರೆ ಮಳೆ ಎಲ್ಲ ರೋಡ್ನಾಗ ಆಗಿ ತಂಪೆಲ್ಲ ಆಗಿತ್ರಿಪ್ಪ ನೋಡ್ಬೋದು. ಹಂಗೆ ಇಲ್ಲೆಲ್ಲ ನೋಡ್ಬೋದು ರೀ. ಗದಗ ಕೂಡ ಬಂದಾದ್ಮೇಲೆ ನಾವು ಇಲ್ಲೆಲ್ಲ ನಿಂತ್ಕೊಂಡು ವಿಡಿಯೋ ಮಾಡಾಕತ್ತಿದ್ವಿ. ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತ್ರಿ. ಯಾಕಂದ್ರೆ ಇಲ್ಲೆಲ್ಲ ನೋಡ್ಬೋದು ರೋಡ್ ಸದ್ಯಕ್ಕೆಲ್ಲ ತಂಪಾಗೈತ್ರಿ. ಅಷ್ಟೇ ಅಲ್ದೇ ಇಲ್ಲಿ ಕಾರ್ ಮೇಲೆ ಬೀಳೋದು ಹನಿ ಸದ್ಯಕ್ಕೆ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿ ಒಳಗೆ ಮಳೆ ಆಗತ್ತೆ ಅಂತಂದು ಗದಗ ಒಳಗೆ. ಹಾರ್ವೆಸ್ಟರ್ ಮಷಿನ್ದು ಒಂದು ಶಾಫ್ಟ್ ಇದಾಗಿತ್ತು ರೀ, ಆಗಿತ್ತು. ಹಿಂಗಾಗಿ ಲೇತ್ ಒಳಗೆ ಕೊಟ್ಟು ರೆಡಿ ಮಾಡಿಸಿದ್ರೆ ಅಂತಂದು ನಮ್ಮ ದೀಪಕ್ ಇಂಜಿನಿಯರಿಂಗ್ ಅವ್ರು ಇದಕ್ಕೆ ಬಂದಿದ್ವಿ. ಇಲ್ಲೆಲ್ಲ ನೀವು ನೋಡ್ಬೋದು ಹರ್ನಾಳಿಗೆ ನೀರು ಬೆಳಗ್ಗೆ ನಿಂತು ಅಲ್ಲಿ, ಯಾಕಂದ್ರೆ ಇದು ತಗಡಿನ ಶೆಡ್ ಐತ್ರಿ. ಹಿಂಗಾಗಿ ನಿಮಗೆ ತೋರಿಸ್ತೀನಿ. ಹೌದಾ, ಹರ್ನಾಳಿಗೆ ನೀರು ಆಲ್ರೆಡಿ ಎಲ್ಲ ಬೆಳಗ್ಗೆ ನಿಂತಾವೆ ಇಲ್ಲೆಲ್ಲ. ಹೌದಾ, ನಿಮ್ಗೆ ಮುಂದೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು.